ಕಂಡ್ರೆ ಅಷ್ಟು ಸ್ಪೀಡ್ನಲ್ಲಿ ಹೋಗೋದು ನೋಡಿ ಜೋರಲ್ಲಿ ಹೆಂಗೆ ಜೋರಿ ಕಲ್ಲು ಹೊಡೆದ್ರೆ ಹೆಂಗೆ ನುಗ್ತಾವೆ ಹಂಗೆ ನುಗ್ತಾವೆ ಬೈಕ್ ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅನ್ನೋ ನಮಗೆ ಭಯ ಆಗ್ತದೆ. 26 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರಕ್ಕೆ. ಇಲ್ಲಿಂದ ಅಲ್ಲಿವರೆಗೂ ಸಕ್ಕದಾಗಿದೆ ಗುರು ರೋಡು. ಅಯ್ಯಪ್ಪ, ಆಂಜನೇಯೋದ್ಮಯ ಪುತ್ರದಿಮಯ ತನ್ನೋನ್ಮ ಪ್ರಚೋದಯಾತ್. ಸ್ಯಾಟರ್ಡೆ 12th ಏಪ್ರಿಲು. ಸೊ ಒಂದು ವೀಕೆಂಡ್ ರೈಡಿಗೆ ಹೊರಟಿದ್ದೀನಿ, ಸೋಲೋ ರೈಡ್. ಇವತ್ತು ಹೋಗ್ತಾ ಇರೋ ಜಾಗ ಯಾವುದಂದರೆ ಸಕಲೇಶ್ಪುರದ ಕಡೆಗೆ. ಸೊ ವೆದರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ, ಅಂಥ ಬಿಸಿ ಏನಿಲ್ಲ. ಸಮ್ಮರ್ ಟೈಮ್ ಅಂತ ಬಿಸಿ ಫೀಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ನೆನ್ನೆ ರಾತ್ರಿ ಬಂದ್ಬಿಟ್ಟು ಸ್ವಲ್ಪ ಮಳೆ ಬಂದಿರೋದ್ರಿಂದ ಚಿಲ್ಲಾಗಿದೆ. ಆಮೇಲೆ ಸಕಲೇಶ್ಪುರ ವೆದರ್ ನೋಡಿದ್ರೆ ಸ್ವಲ್ಪ ಏನಂತಾರೆ ರೈನಿ ಥಂಡರ್ ಸ್ಟಾರ್ಮ್ ಥರ ಫೀಲ್ ಕೊಡ್ತಾ ಇದೆ. ಎನರ್ಜಿ ಒಂದು 80% ಇದೆ, ಯಾಕಂದರೆ 100% ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾವುದೇ ಕಾರಣ ಅಂದರೆ ಹತ್ತತ್ರ ಒಂದು 15-20 ದಿನ ಆಗೋಯ್ತು ರೈಡ್ ಮಾಡಿ. ಸ್ವಲ್ಪ ಮನಸ್ಸು ಹಿಂಜರಿತಾ ಇರುತ್ತೆ, ಏನೋ ಬೇರೆ ಥರ ಕೆಲಸ ಮಾಡ್ತಾಯಿದ್ಯಾ ನೀನು, ಮೊನಾಟನಸ್ ಕೆಲಸ ಮಾಡ್ತಾಯಿಲ್ಲ ಅಂತ ಮನಸ್ಸಿಗೆ ಒಂದು ಏನಂತಾರೆ ಬೇಜಾರು ಮೂಡ್ತಾ ಇರುತ್ತೆ ಅಂತಾರೆ. ಏನೋ ಒಂದು ಹೇಳ್ಬಿಟ್ಟೆ. ಸೊ ಆ ಥರ ಆಗಿರೋದ್ರಿಂದ ಸ್ವಲ್ಪ ನಾನೇ ಮಾತುಕತೆ ಮಾಡಿಕೊಂಡು ನನ್ನೊಳಗೆ ನಾನು ಒಂದು ಸ್ವಲ್ಪ ಎನರ್ಜಿ ಬರ್ಸ್ಕೋಬೇಕಾಗಿರೋವಂಥ ಪರಿಸ್ಥಿತಿ ಬಂದಿದೆ. ಎಂಥ ಕರ್ಮ ಬಂತು ನೋಡಿ. ಒನ್ಸು ಫುಲ್ಲು ಕಾರ್ಪೊರೇಟ್ ಲೈಫಿಗೆ ಫಿಕ್ಸ್ ಆಗ್ಬಿಟ್ಟಿದೆ. ಒಂದು ಎಕ್ಸ್ಟ್ರಾ ಹೊರಗಡೆ ಬರಬೇಕು ಅಂದರೆ ಏನು ಪ್ರಯತ್ನ ಪಟ್ರೂ ತುಂಬ ಕಷ್ಟ ಆಗುತ್ತೆ. ಬಟ್ ನಾವು ಬಿಡಲ್ಲ, ಗೊತ್ತಲ್ಲ. ಮುಂದ್ಗಡೆ ಒಂದು ತಾರ್ ಹೋಗ್ತಾ ಇದೆ, ಏನು ಕ್ರೇಜಿಯಾಗಿ ಮಾಡಿಫಿಕೇಷನ್ ಮಾಡ್ತಿದ್ದಾನೆ ನೋಡಿ, ನೆಕ್ಸ್ಟ್ ಲೆವೆಲ್. ಸ್ಪಾಯ್ಲರ್ ಅಂತೂ ಸಕ್ಕದಾಗಿ ಲಿಟಪ್ ಆಗಿದೆ. ಓಕೆ, ಜರಿಕನ್ ಥರದ್ದೇನೋ ಹಾಕ್ಸಿದ್ದಾನೆ. ಆ್ಯಂಡ್ ತಾರ್ ರಾಕ್ಸ್ ಇದು. ಓಕೆ, ಮಸ್ತಾಗಿದೆಯಪ್ಪ. ಈ ಥರ ಆಫ್ ರೋಡಿಂಗ್ ವೆಹಿಕಲ್ಸ್ ನೋಡ್ಬಿಟ್ರಂತ ಮೈಯೆಲ್ಲ ಜಂಪ್ ಬಂದ್ಬಿಡುತ್ತೆ. ಕ್ರೇಜಿ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಲಿಲ್ಲ ಅಂದರೆ ರೈಡ್ಗೆ ಆರಾಮಾಗಿ ಎಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ. ಏನಾದ್ರು ಒಂದು ಡೆಸ್ಟಿನೇಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ಬಿಟ್ರಂತ ಅಯ್ಯಯ್ಯಪ್ಪ ಬಿಡೋದೇ ಇಲ್ಲ ಮೈಂಡು. ಹೋಗಿಲ್ಲ ನೀನು ಇನ್ನೂ ಹೋಗಿಲ್ಲ ನೀನು, ಬರೀ ಅದೇ ಬರ್ತಾ ಇರುತ್ತೆ. 1200 ರೂಪಾಯಿ 11 ಲೀಟ್ರ್ ಪೆಟ್ರೋಲ್ ಬಂತು. ಸಾಕು ಮೋಸ್ಟ್ಲಿ ಅಂತ ಆಲ್ರೆಡಿ ಇದೆ. ಹೆಂಗಿದೆ ಈ ವ್ಯೂ? ಚೆನ್ನಾಗಿದೆಯಾ? ಹಲೋ ಹಾಯ್. ಸೊ ಇದೊಂದು ಹೊಸ ಥರ ವ್ಯೂ ಟ್ರೈ ಮಾಡಿದೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮೂಡಲ್ ಕುಣ್ಗಲ್ ಕೆರೆ ನೋಡೋರ್ ಗಂಧಾಯಿ ಭೋಗ ನೋಡಿ ಬತ್ತಾನೆ ಚಂದಿರಾಮ ತಾನಂದನ್ನು ನೋಡಿ ಬತ್ತಾನೆ ಚಂದಿರಾಮ. ಈ ಕಾಮ್ನೆಸ್ಸು
ಇರೋದೇ ಇಲ್ಲ ಇಲ್ಲಿ. ಒಂದೆರಡು ಕೊಡ್ಬಿಡೋಣ. ಇನ್ನೊಂದು ತಂತೀನಿ ಅದಕ್ಕೆ. ಕಟ್ಟಿ ಮಿಕ್ಸ್ ಆಗಿ ಹಾಕಿ ನೀಟಾಗಿ ಹೋಗಲ್ಲ. ನೀಟಾಗಿ ಟೈಮ್ ಒಂದೇ ಸಮಕ್ಕಿರಲ್ಲ ಎಂಥ ಬೈಕ್ ಆದ್ರೂ. ಆದ್ರೂ ಸ್ವಲ್ಪ ತಾಳ್ಮೆ ಇದ್ದಾಗ ಚೂರು ಇದಾದ್ರೂ ಇದಾಗ್ಬೋದು. ಎದ್ರ ಆ ಸ್ಪೀಡ್ನಲ್ಲಿ ಇರ್ತಾರಲ್ಲ, ಮಿಸ್ ಆದ ಎಲ್ಲಿ ಹೋಗಿ ನಿಂತ್ಕೋತಾರೆ ಅಂತ ನಮಗೆ ಗೊತ್ತಾಗಲ್ಲ ಆ ಸ್ಪೀಡು. ಇದು 7:15 ಇದೆ. ಏನು ಕಂಡ್ರೆ ಅಷ್ಟು ಸ್ಪೀಡ್ನಲ್ಲಿ ಆ ಹೋಗೋದು ನೋಡಿ ಜೋಲಲ್ಲಿ ಜೋಲಿ ಕಲ್ಲು ಹೊಡೆದ್ರೆ ಹೆಂಗೆ ನುಗ್ತಾವೆ ಹಂಗೆ ನುಗ್ತಾವೆ ಬೈಕ್. ಯಾವ ಥರ ಕಂಟ್ರೋಲ್ ಮಾಡ್ತಾರೆ ಅನ್ನೋ ನಮಗೆ ಭಯ ಆಗ್ತದೆ. ಕೆಲವರು ತುಂಬ ರ್ಯಾಶಾಗಿ ಓಡಿಸ್ಬಿಡ್ತಾರೆ, ಅದೇ ಪ್ರಾಬ್ಲಮ್. ಇನ್ನೊಬ್ಬಿಲ್ಲ ಅಷ್ಟು ಬೈಕ್ ಹೋಯ್ತಾವೆ, ಸುಮಾರು 15 ಕಡೆ 20 ಬೈಕ್ ಹೋಯ್ತಾವೆ, ಎಲ್ಲ ಲೈನಿಗೆ ಒಂದಿರ್ತಪ್ಪ ಒಂದು. ಅದ್ರೊಳಗೆ ಹೋದ್ರೆ ಹಿಂಗೆ ಅಂತಾನೆ, ಅದು ಹಿಂಗೆ ಮಲಿಕೊಂಡು ಹಿಂಗೆ ಇಲ್ಲಿಂದ ಬಂದು ಹೊಡೆದ ಗಜೇನು. ಅವ್ರು ಹೇಗಾದ್ರೆ ಲೇಟ್ ಮಾಡ್ಕೊಂತಾರೆ, ಇಲ್ಲಿ ನನಗೆ ಜೀವ ದಡಲ್ಲ. ಹೌದೌದು. ಎಷ್ಟಾಯ್ತು ಅಣ್ಣ? 120. ಅಬ್ಬಾ ಒಳ್ಳೆ ರಿಫ್ರೆಶ್ಮೆಂಟು. ಸೂಪರ್. ಯಾವನೋ ಹೆಂಗೆಂಗೋ ಓಡಿಸೋದಕ್ಕೆ ಜನಗಳಿಗೆ ನೋಡಿ ಹೆಂಗೆ ರೈಡರ್ಗಳ ಮೇಲೆ ಅಸಮಾಧಾನ ಜಾಸ್ತಿ. ಎಲ್ಲರೂ ಹಿಂಗೇನೆ ಅಂತ ಏನು ಮಾಡೋಕ್ಕಾಗಲ್ಲ. ಇಷ್ಟೊಂದು ಸೇಫ್ಟಿ ಗೇರ್ಸ್ ಹಾಕ್ಕೊಂಡು ಏನಂತಾರೆ ನೀಟಾಗಿ ಓಡಿಸ್ಕೊಂಡು ಹೋದ್ರೂ ರೋಡಲ್ಲಿ ಯಾವನೋ ಹಾರಿಸ್ಕೊಂಡು ಹೋಗ್ತಾನಲ್ಲ ಅಂತ ನನ್ನ ಮಕ್ಕಳಿಂದಾನೆ ನಮ್ಗಳ್ದೆಲ್ಲ ನೀಟಾಗಿ ಓಡಿಸೋರ್ದೆಲ್ಲ ಬೈಕಿಂಗ್ ಕಮ್ಯುನಿಟಿದು ಮಾನ ಮರ್ಯಾದೆನೇ ತೆಗೆದಾಕ್ತಾರೆ. ಇವಾಗ ಇಲ್ಲಿಂದ 1.5 ಗಂಟೆ ತೋರಿಸ್ತಾ ಇದೆ. ಕರಾಡಿಕಲ್ಲು ಹೋಮ್ ಸ್ಟೇ ಅಂತ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಈಗ ಹಾಸನ್ ಸಿಟಿಯಲ್ಲಿ ಇದ್ದೀನಿ. ಬೈ ಹಾಸನದಲ್ಲಿ ಜ್ಯುವೆಲರಿ ಶೋರೂಮ್ಗಳು ವಾರ್ ನಡೀತಾ ಇದೆ ಆ್ಯಕ್ಚುಲಿ. ಭೀಮಾ ಪಕ್ಕ ಈಗ GRT ಬೇರೆ ಬಂದ್ಬಿಟ್ಟಿದೆ. ಓಕೆ, ಸೊ ಇದು ನಾವು ಇರೋ ರೋಡು ಯಾವುದು ಅಂತ ಅಂದರೆ BM ರೋಡು, BM ರಸ್ತೆ. ಈಗ ನಾವು ಹೀಗೆ ಸೀದಾ ಹೋದರೆ NR ಸರ್ಕಲ್ಗೆ ಹೋಗಿ ತಲುಪತ್ತೀವಿ. ಭೀಮಾದವ್ರು ನೋಡಿ ಏನು ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. 750 ಮೀಟರ್ಸ್ ಯೂ ಟರ್ನ್ ಮಾಡಬೇಕಂತೆ.
ಈ ಟೋಲ್ ಒಳ್ಳೆ ಥರ ಸ್ಲ್ಯಾಂಟ್ ಆಗಿದೆ ಗುರು. ನೈಸ್. ಡ್ರ್ಯಾಗನ್ ಎಲ್ಲ ಕಟ್ಬಿಟ್ಟವ್ರೆ. ವೆಸ್ಟರ್ನ್ ಘಾಟ್ ಸ್ಟಾರ್ಟ್ ಆಯ್ತಲ್ಲ, ಸೊ ರೋಡ್ನ ಹೆಂಗೆಂಗೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಸೊ ಇಲ್ಲಿ ನೋಡಿದ್ರೆ ಟೋಲ್ನೇ ಹೆಂಗೆಂಗೋ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟವ್ರೆ. ಸೂಪರ್ ಆಗಿದೆ ಗುರು ಸಕಲೇಶ್ಪುರ ರೋಡು. ಅಸ್ ಆಫ್ ನೌ ಟಿಲ್ ನೌ 26 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರಕ್ಕೆ. ಇಲ್ಲಿಂದ ಅಲ್ಲಿವರೆಗೂ ಸಕ್ಕದಾಗಿದೆ ಗುರು ರೋಡು. ವೆರಿ ನೈಸ್. ಮುಂದೆನೂ ಚೆನ್ನಾಗಿರ್ಬೋದು. ನಾಟ್ ಶ್ಯೂರ್. ಲೆಟ್ಸ್ ಸಿ. Let's find out. ಇವಾಗ ಸ್ವಲ್ಪ ನೇಚರ್ಗೆ ಹತ್ತಿರ ಬರ್ತಾ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ರೈಟ್ ಸೈಡಲ್ಲಿ ಕಾಫಿ ಪ್ಲಾಂಟೇಷನ್ ಇದೆ, ಲೆಫ್ಟ್ ಸೈಡಲ್ಲಿ ಸಖತ್ ಡೆನ್ಸ್ ಗ್ರೀನ್ರಿ ಇದೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ಇದೇನಾದ್ರು ಮಾನ್ಸೂನ್ ಟೈಮಲ್ಲಿ ಬಂದ್ಬಿಟ್ರೆ ಇಲ್ಲಿ ಸಖತ್ ಗುರು. ಈಗಲೇ ಹಿಂಗಿದೆ ಅಡಿಕೆ ಮರಗಳು. ಯಪ್ಪ ಏನೋ ಮಜಾ ಬರುತ್ತೆ ಗುರು. ಅಡಿಕೆ ಮರಕ್ಕೆ ಮೆಣಸನ್ನು ಬೆಳೆಸಿರ್ತಾರಲ್ಲ, ಸೂಪರಾಗಿರುತ್ತೆ ಒಂಥರ ನೋಡೋಕ್ಕೆ. ವೆರಿ ನೈಸ್. ಕಂಟ್ರಿ ಸೈಡ್ ರೋಡ್ಗಳು ಬಂದ್ಬಿಟ್ರಂತೂ ಒಳ್ಳೆ ಮಜಾ ಇರುತ್ತೆ. 14 ಕಿಲೋಮೀಟ್ರು ಈಗ ಇದೇ ರೂಟಲ್ಲಿ ನಾನು ಹೋಗಬೇಕಾಗಿರುವಂಥ ಏನಂತಾರೆ ಪರಿಸ್ಥಿತಿ ಅನ್ನೋಕ್ಕಿಂತ ಅದೃಷ್ಟ ಒದಗಿ ಬಂದಿದೆ. ಸೂಪರ್. ಕಾಡುಮಕ್ಕಿ, ಟಸ್ಕ್ ಆ್ಯಂಡ್ ಡೌನು, ಕರಾಡಿಕಲ್ಲು 7 ಕಿಲೋಮೀಟ್ರ್ ಇಲ್ಲಿಂದ. ಓಕೆ, ಫೈನಲಿ ವಿ ಆರ್ ಇನ್ ನಿಯರ್ ಟು ಡೆಸ್ಟಿನೇಷನ್. ಕ್ರೇಜಿಯಾಗಿದೆ, ಕ್ರೇಜಿಯಾಗಿದೆ ಆಫ್ ರೋಡಿಂಗ್. ನಂಗೆ ಈ ಥರ ಒಂಥರ ಮೂಡಿಗೆರೆ ಫೀಲ್ ಬರುತ್ತಲ್ಲ, ಮೂಡಿಗೆರೆ ಫೀಲ್ ಬಂದಾಗೆಲ್ಲ ಇವರು ಪೂಚಂತೆ ಬರೆದಿರೋ ಕವನಗಳು ಮತ್ತು ಅವ್ರದ್ದು ಕಾದಂಬರಿಗಳೇ ನೆನಪಾಗೋದು ಗುರು. ಅದರಲ್ಲಿ ಒಂದು ಚಿದಂಬರ ರಹಸ್ಯ ಅಂತಿದೆ. ಏನು ಕ್ರೇಜಿಯಾಗಿದೆ ಅಂತೀರ. ಇದೆಲ್ಲ ಈ ಥರ ಕಾಫಿ ತೋಟಗಳು, ಒಂಥರ ಪಾಳೆದಾರರುಗಳು, ಕಾಲೇಜು ಹುಡುಗರು, ಎಲ್ಲ ಥರದ್ದು ಒಂಥರ ಕಾಂಬಿನೇಷನ್ ಇದೆ. ಒಂಥರ ಮಸ್ತಾಗಿದೆ. ಅದು ಹೇಳೋಕ್ಕೆ ಗೊತ್ತಾಗಲ್ಲ, ಓದಿದ್ರೇ ಮಜಾ ಬರೋದು. ಅದು ಸೇಮ್ ಅದೇ ಥರ ಫೀಲಿಂಗ್ ಬರುತ್ತೆ. ನೈಸ್.
ಕ್ರೇಜಿ ಆಫ್ ರೋಡಿಂಗ್. Okay.